ನಮಸ್ಕಾರ ಸ್ನೇಹಿತರೆ, ನರಸಿಂಗನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಭಾಳ ದಿನ ಆಗುತ್ತದೆ. ಯಾಕಂತಂದರೆ ನನಗೂ ಕೂಡ ಎಕ್ಸಾಮ್ಸ್ ಇರೋ ಕಾರಣ ನಾನು ಕೂಡ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗ್ತಿಲ್ಲ. ಓಕೆ, ಕ್ಷಮೆ ಇರಲಿ. ಆ್ಯಂಡ್ ಅದೇ ರೀತಿಯಾಗಿ ಈ ಡಿಸೆಂಬರ್ ಮಂತು ಸ್ವಲ್ಪ ಬ್ಯುಸಿ ಇರ್ತೀನಿ ಗೊತ್ತಿರುವ ಹಾಗೆ. ಸರಿ, ಆದರೂ ಕೂಡ ಏನೋ ಒಂದು ಅಪ್ಡೇಟ್ ಬಂದರೂ ಕೂಡ ವಾಟ್ಸಪ್ ಚಾನಲ್ ಆಯಿತು ಎಲ್ಲಾದರೂ ಕೂಡ ನಿಮ್ಮ ಗ್ರೂಪಲ್ಲಿ ಆದರೂ ತಿಳಿಸ್ತೀನಿ. ಓಕೆ, ಮಸ್ಟ್ ನಿಮಗೆ ಸ್ಟಡಿ ರಿಲೇಟೆಡ್ ಅಂದರೆ ಎಕ್ಸಾಮ್ ಪರ್ಪಸ್ ನಿಮಗೆ ಯೂಸ್ ಆಗುವಾಗೆ ಟೆಲಿಗ್ರಾಮ್ ಇದೆ, ಹೋಗ್ಬಿಟ್ಟು ನೋಡ್ಕೊರಿ. ಎಲ್ಲ ರೀತಿಯಾಗಿ ನಿಮಗೆ ಸಿಗ್ತವೆ, ನೋಟ್ಸು ಸಿಗ್ತವೆ. ಆ್ಯಂಡ್ ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಾದರೂ ಸಿಕ್ಕರೆ ಅದನ್ನು ಕೂಡ ಸೆಂಡ್ ಮಾಡ್ತಾ ಇರ್ತೀನಿ. ಸರಿ, ಈಗ ವಿಷಯಕ್ಕೆ ಬರೋಣ. ಏನಾದರೂ ಡೇಟ್ ಎಕ್ಸ್ಟೆಂಡೆಡ್ ಆಗುತ್ತಾ? ಈ ಡಿಸೆಂಬರ್ 16 ಸ್ಟಾರ್ಟ್ ಆಗ್ತಿದೆ ಬಿ ಎಸ್ ನರ್ಸಿಂಗು ಸೆಕೆಂಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ಮತ್ತು ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್ ಆ್ಯಂಡ್ ಎಲ್ಲ ರೀತಿಯಾಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ಸು ಕೂಡ. ಓಕೆ, ಎಲ್ಲನೂ ಕೂಡ ಒಮ್ಮೆಲೆ ಕಂಡಕ್ಟ್ ಮಾಡ್ತಿದ್ದಾರೆ. ಇದು ಸ್ವಲ್ಪ ಎಲ್ಲರೂ ಕೂಡ ಶಾಕಿಂಗ್ ನ್ಯೂಸೇ. ಯಾಕಂತಂದರೆ ಅವ್ರಿಗೆ ಏನಕ್ಕೆ ಈ ರೀತಿ ಆಗ್ತಿದೆ ಫಸ್ಟ್ ಇದು ಮಾತಾಡೋಣ. ಅದೇ ರೀತಿಯಾಗಿ ಡೇಟ್ ಎಕ್ಸ್ಟೆಂಡೆಡ್ ಆಗುತ್ತಾ ಇಲ್ಲ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಡೇಟ್ ಎಕ್ಸ್ಟೆಂಡೆಡ್ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ನೋಡಿ, ದೇರ್ ಈಸ್ ನೋ ಚಾನ್ಸ್. ಓಕೆ, ಈ ಸರ್ತಿ ಆಗೋಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಹೇಳ್ತೀನಿ ಅಂತಂದರೆ ನೋಡಿರಿ, ಡಿಸೆಂಬರ್ 14-13ನೇ ತಾರೀಕುವರೆಗೂ ಕೂಡ ಬೇರೆ ಎಕ್ಸಾಮ್ಸ್ ಇದ್ದಾವೆ. ಓಕೆ, ಅದೇ ರೀತಿಯಾಗಿ ಡಿಸೆಂಬರ್ 30 ಅಂತಂದರೆ ಡಿಸೆಂಬರ್ 30 ಅಥವಾ ಜನವರಿಯಿಂದ ಅನ್ಕೋರಿ. ಓಕೆ, ಡಿಸೆಂಬರ್ 30ಯಿಂದ ಹಿಡಿದ್ಬಿಟ್ಟು MBBS ಫಸ್ಟ್ ಇಯರ್ ಎಕ್ಸಾಮ್ ನಡೀತಾ ಇದ್ದಾವೆ. ಅಂತಂದರೆ ಈ ಇಷ್ಟರೊಳಗೆ ಏನಾಗಬೇಕು, ನಮ್ಮದು ಎಕ್ಸಾಮ್ಸ್ ನಡಿಬೇಕು ನಮ್ಮ ಬಿ ಎಸ್ ನರ್ಸಿಂಗು. ಇಲ್ಲ ಅಂತಂದರೆ ಮತ್ತೆ ಇನ್ನೂ ಒಂದು ತಿಂಗಳು ಲೇಟ್ ಆಗುತ್ತೆ. ಆ ರೀತಿ ಇಟ್ಕೊಂಡು ನೋಡೋದಂತಂದರೆ ಈ ಸರ್ತಿ ಚಾನ್ಸ್ ಆಗೋಲ್ಲ. ಅಂತಂದರೆ ಡಿಸೆಂಬರ್ 13ವರೆಗೂ ಕೂಡ ಈಗ ಬೇರೆ ಎಕ್ಸಾಮ್ ಹೇಳಿದೆ, ಆ ಎಕ್ಸಾಮ್ ಕಂಡಕ್ಟ್ ಮಾಡಿ ಆ್ಯಂಡ್ ಡಿಸೆಂಬರ್ 30ಯಿಂದ ಹಿಡಿದು MBBS ಫಸ್ಟ್ ಇಯರ್ ಎಕ್ಸಾಮ್ ನಡೆದ್ರೆ ಮತ್ತು ನಮ್ಮ ಬಿ ಎಸ್ ನರ್ಸಿಂಗ್ದವ್ರು ಮತ್ತೆ ಹೋಗಿ ಇಟ್ಕೋಬೇಕು, ಇವಾಗಲೇ ಇಟ್ಕೋಬೇಕು. ಹಂಗಾಗಿಬಿಟ್ಟು ಯಾವುದೇ ರೀತಿ ಚಾನ್ಸ್ ಆಗೋಲ್ಲ, ಅಂದರೆ ಚಾನ್ಸ್ ಇಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಎಷ್ಟೋ ಕಾಲೇಜಲ್ಲಿ ಈಗಾಗಲೇ ನಿಮಗೊಂದು ಹಾಲ್ ಟಿಕೆಟ್ ಕೂಡ ಹಾಲ್ ಟಿಕೆಟ್ ಬಂದಿಲ್ಲ. ನಿಮಗೆ ಹಳೆ ಎಲ್ಲನೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಎಲ್ಲನೂ ಕೂಡ ಸೈನ್ ಮಾಡ್ಕೊಂಡಿದ್ದಾರೆ. ಇನ್ನೇ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ನ ರಿಲೀಸ್ ಮಾಡಬೇಕು, ಅದನ್ನು ರಿಲೀಸ್ ಮಾಡ್ತಾರೆ. ಓಕೆ, ಸದ್ಯದಲ್ಲೇ ಮಾಡ್ತಿದ್ದಾರೆ. ಓಕೆ, ಇನ್ನೂ ಒಂದು ಮ್ಯಾಕ್ಸಿಮಮ್ 4 to 5 ಡೇಸ್, ವಿತಿನ್ 4 to 5 ಡೇಸ್ ಒಳಗಡೆ ಎಕ್ಸಾಮ್ ಸೆಂಟರ್ ಕೂಡ ರಿಲೀಸ್ ಮಾಡ್ತಾರೆ. ಓಕೆ, ಅದನ್ನು ಬಿಟ್ಟರೆ ತಕ್ಷಣ ನಾನು ತಿಳಿಸ್ತೀನಿ. ಓಕೆ, ಅಲ್ಲಿವರೆಗೂ ನೋಡ್ತಾರೆ. ಓಕೆ, ಆ್ಯಂಡ್ ಇವಾಗ ಹೇಳಿದೆ ನಾನು ಎಕ್ಸಾಮಿನೇಷನು ಈ ರೀತಿ ಎಲ್ಲನೂ ಕೂಡ ಆಗ್ತಿರೋ ಕಾರಣ ಈ ಸರ್ತಿ ಎಕ್ಸ್ಟೆಂಡೆಡ್ ಅಂತೂ ಆಗಲ್ಲ. ಓಕೆ, ಡಿಸೆಂಬರ್ 16 ನಡೀತದೆ. ಆ್ಯಂಡ್ ಓಕೆ, ಸೆಮಿಸ್ಟರ್ ಹುಡುಗರು 2 ದಿನ ನಡೀತದೆ. ಆ್ಯಂಡ್ ಫೈನಲ್ ಇಯರ್ಗೆ ಅಂತೂ ನಿಮಗೆ 3 ದಿನ. ಆ್ಯಂಡ್ ಅದೇ ರೀತಿಯಾಗಿ ಥರ್ಡ್ ಇಯರ್ ಇದ್ದವರು ಕೂಡ ಡಿಸೆಂಬರ್ 23ವರೆಗೂ ಕೂಡ ನಡೀತದೆ. ಅಂದರೆ ಇಲ್ಲೇನು ನಡೀತದೆ ಅಂತಂದರೆ ಇಲ್ಲಿ ಸಪ್ಲಿಮೆಂಟ್ರಿ ಎಲ್ಲ ಕೂಡ ಇರೋ ಕಾರಣ. ಬಟ್ ಈ ಸರ್ತಿ ಎಕ್ಸಾಮಿನೇಷನ್ ಸೆಂಟ್ರ್ಗಳು ಸ್ವಲ್ಪ ವೇರಿಯೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇದಾವಲ್ಲ, ಹಾಗೆ ಆಗ್ತದೆ. ಅಂತಂದರೆ ಈಗ ಎಲ್ಲನೂ ಕೂಡ ಒಮ್ಮೆಲೆ ಎಕ್ಸಾಮ್ ನೋಡೋ ಕಾರಣ ಈಗ ಅಂತಂದರೆ ಈಗ ಫೋರ್ತ್ ಇಯರು ಆ್ಯಂಡ್ ಥರ್ಡ್ ಇಯರ್ ನೋಡಿತಂದರೆ ಎಕ್ಸಾಕ್ಟ್ ಒಂದೇ ಟೈಮ್ ಅಂದರೆ ಬೆಳಗ್ಗೆನೇ ಇದ್ದಾವೆ. ಅಂದರೆ ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಕೂರೋಕ್ಕೆ ಸೆಂಟರ್ಸ್ ಬೇಕು. ಹಂಗಾಗಿಬಿಟ್ಟು ಸೆಂಟರ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಿದ್ದಾವೆ ಈ ವರ್ಷ. ಅಂತಂದರೆ ಒಂದು ಪ್ರೈವೇಟ್ ಕಾಲೇಜಲ್ಲಿ ತಮ್ಮದೇ ಓನಾಗಿ ಈ ಸರ್ತಿ ಸೆಂಟರ್ಗಳು ಭಾಳಷ್ಟು ತೆಗಿತಾ ಇದ್ದಾವೆ. ಓಕೆ, ಇನ್ನೂ ನೋಡಿ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತೋ ಗೊತ್ತಿಲ್ಲ. ಬಟ್ ಎಕ್ಸಾಮ್ ಸೆಂಟರ್ ಅಂತೂ ಜಾಸ್ತಿ ಆಗ್ತಿದ್ದಾವೆ. ಎಕ್ಸಾಮಿನೇಷನ್ ಸೆಂಟರ್ ಸ್ವಲ್ಪ ಈ ಸರ್ತಿ ಸ್ವಲ್ಪ ವೇರಿಯೇಷನ್ ಅಲ್ಲ, ಜಾಸ್ತಿನೇ ವೇರಿಯೇಷನ್ ಆಗುತ್ತೆ. ಹಂಗಾಗಿಬಿಟ್ಟು ಎಲ್ಲರೂ ಕೂಡ ವೇಟ್ ಮಾಡ್ತಿರೋದು ಅದಕ್ಕೆ ಎಕ್ಸಾಮಿನೇಷನ್ ಸೆಂಟರ್ ಯಾವಾಗ ಬರುತ್ತೆ ಅಂತಂದು ಖಂಡಿತವಾಗ್ಲೂ ಅದನ್ನು ಕೂಡ ಸದ್ಯದರಲ್ಲಿ ಬಿಡ್ತಾರೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ಹೇಳಿದೆ ನಾನು, ಇಂಪಾರ್ಟೆಂಟ್ ಏನಾದರೂ ಕ್ವಶನ್ಸ್ ನೋಟ್ಸ್ ಏನಾದರೂ ಬಂದರೆ ಟೆಲಿಗ್ರಾಮಲ್ಲಂತೂ ಸೆಂಡ್ ಮಾಡ್ತೀನಿ. ಸರಿ, ಇದಿಷ್ಟೇ ಹೇಳೋಕ್ಕಂತ ಬಂದಿದ್ದೆ. ನೀವು ಅಂದರೆ ಎಕ್ಸಾಮಿನೇಷನ್ ಏನಾದರೂ ಎಕ್ಸ್ಟೆಂಡೆಡ್ ಆಗುತ್ತೆ ಅಂತ ಕೇಳ್ತಾಯಿದ್ರು ಕೆಲವೊಬ್ಬರು. ಆಗೋಕ್ಕೆ ಚಾನ್ಸ್ ಇಲ್ಲ, ತೆಗ್ದಾಕ್ ಬಿಟ್ರೆ ನಾಳೆ ಮುಗ್ದ ಹೋಯ್ತು. ಈಗ ಎಕ್ಸಾಮಿನೇಷನ್ ಇನ್ನೂ ಭಾಳ ಏನಿಲ್ಲ. ಓಕೆ, ಇನ್ನೂ ಹಾಗೆ ಹಿಂಗೆ ನೋಡಿತಂದರೂ ಕೂಡ ಇನ್ನೊಂದು 8 ದಿನ ಅನ್ಕೋರಿ ಅಷ್ಟೇ. ಓಕೆ, ಏನೇ ಆಗಲಿ, ಆಲ್ ದ ಬೆಸ್ಟ್. ಏನಾದರೂ ಬಂದರೆ ಕಳ್ಸೋಣಂತೆ. ಥ್ಯಾಂಕ್ ಯು, ಬಾಯ್.